ಎಲ್ರಿಗೂ ಬೆಳಗಿನ ಶುಭದ. ಇವತ್ತೇನಪ್ಪ ಕಾರಲ್ಲಿ ಕಾಣಿಸ್ಕೊತಾ ಇದ್ದೀವಿ ಅಂದ್ಕೊಂಡ್ರೆ, ಇವತ್ತು ನಾನು ನನ್ನ ತಮ್ಮ ಹಾಸನದ ಹತ್ರ ಒಂದು ಚಿಕ್ಕ ಗ್ರಾಮಕ್ಕೆ ಹೋಗ್ತಾ ಇದ್ದು. ಹಂಗಾಗಿ ಯಾಕಪ್ಪ ಅಂದರೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೈವೇ ಝುಯಿ ಅಂತ ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾರ್ಲೆ ಟ್ರಾಫಿಕ್ ಜಾಮಿಗೆ ತಗಲಾಕೊಂಡು ಯಾಕಪ್ಪ ಈ ಜಾಮು ಇಲ್ಲೂ ಅಂತ ಯೋಚನೆ ಮಾಡ್ಬೇಕಾರ್ಲೆ ಮುಂದೆ ಹೋದು ಸ್ವಲ್ಪ ಜನ ಕಾಣಿಸ್ಕೊಂಡ್ರು. ಏನೋ ಪ್ರಾಬ್ಲಮ್ ಆಗಿರಬೇಕು ಅಂತೇಳ್ಬಿಟ್ಟು ನೋಡ್ತಾ ಇರ್ಬೇಕಾರ್ಲೆ ಚೈನ್ ಆಕ್ಸಿಡೆಂಟ್ ಆಯಿತು ಅಂತ ಗೊತ್ತಾಯಿತು. ಒಂದು ಕಾರಿಂದ ಒಂದು ಕಾರು ಯಾಕೆ ಅಂದರೆ ಗಾಡಿ ಓಡಿಸ್ಬೇಕಾರೆ ಆದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಇಲ್ಲ ಈ ಥರ ಪ್ರಾಬ್ಲಮ್ಗಳು ಆಯ್ತವೆ. ಸರಿ ಅಂತ ಹೇಳ್ಬಿಟ್ಟು ಹಂಗೆ ಮುಂದೆ ಹೋಗಿ ನೋಡೋಣ ಯಾರು ತಪ್ಪಿರ್ಬೋದು ಅಂತ ನೋಡ್ಬೇಕಾರೆ ತಾರು ರಾಕ್ಸ್ ಕಾಣಿಸ್ಕೊತು. ಇದ್ರದ್ದೇ ತಪ್ಪಿರ್ಬೋದು ಅಂತ ಅಂದ್ಕೊಂಡು ಮುಂದಕ್ಕೆ ಸಾಗ್ದು ಯಾಕೆ ಬೇಕು ನಮಗೆ ಅವೆಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಮುಂದಕ್ಕೆ ಬಂದು ನೋಡಿದ್ರೆ ಹಳ್ಳಿ ವ್ಯೂ ಪಾಯಿಂಟ್ ಮಾತ್ರ ಮಸ್ತಾಗಿತ್ತು. ನನಗಂತೂ ಮನಸ್ಸಿಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತಿತ್ತು. ಯಾಕಪ್ಪ ಅಂದರೆ ಅಲ್ಲಿರೋ ಹಚ್ಚ ಹಸಿರು, ಆ ಗಾಳಿ, ಆ ವಾತಾವರಣ ಒಂದು ಚೂರು ಕಲುಷಿತವಾಗಿರಲ್ಲ, ಶುದ್ಧವಾಗಿರ್ತದೆ. ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ಹಂಗೆ ಮುಂದೆ ಬಂದರೆ ಇನ್ನೂ ಚಿಕ್ಕ ರೋಡ್ ಹೋಯ್ತಾ ಚಿಕ್ಕ ಆಯ್ತಾನೇ ಇತ್ತು. ಏನು ಮಾಡೋಂಗಿಲ್ಲ, ಹಳ್ಳಿ ಕಡೆ ಇನ್ನೂ ಡೆವಲಪ್ ಆಗಬೇಕು ಅಂತ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಕೆರೆ ಪಕ್ಕ ಹಳ್ಳಿ ಕಾಣಿಸ್ತು. ನನಗಂತೂ ನೋಡಿ ಖುಷಿ ಆಯ್ತೈತಿ. ಯಾಕಪ್ಪ ಅಂದರೆ ಹಂಚಿನ ಮನೆ ನಮ್ಮ ಬೆಂಗಳೂರಲ್ಲಿ ಕಾಣೋದೇ ಅಪರೂಪ, ಇಲ್ಲಿ ಮಾತ್ರ ಎಲ್ಲ ಕಡೆ ಹಂಚಿನ ಮನೆ ಇದ್ದೇ ಇರ್ತವೆ. ಹಂಗಾಗಿ ಅದನ್ನು ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ಮುಂದೆ ಬಂದ್ಬಿಟ್ಟು ಸ್ಪ್ಯಾನ್ ಕಾಣಿಸ್ತಾ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಈ ಮರ ಗಿಡ ಬಳ್ಳಿ ಇವೆಲ್ಲ ಅಡ್ಡ ಬರ್ತಾಯಿದ್ದು. ಸರಿ ನಾವು ಹೆಂಗಿದ್ರು ಆ ಸ್ಪ್ಯಾನ್ ಹತ್ರಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ಕೊಂಡು ಆ ರೋಡಲ್ಲಿ ಹೋಗ್ಬೇಕಾರೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡಿಕೊಂಡೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತೈತೆ, ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತಾಯಿತ್ತು. ಹಾಗಾಗಿ ರೋಡ್ ಮಾತ್ರ ಕಿತ್ತೋಗಿತ್ತು, ಏನು ಮಾಡೋಂಗಿಲ್ಲ, ಇನ್ನೂ ಡೆವಲಪ್ ಆಗಬೇಕು ಅಂತ ಹೇಳ್ಬಿಟ್ಟು ಸೀದಾ ಬಂದವೇ ನಾನು ಎಲ್ಲಿ ಕೆಲಸ ಆಗಬೇಕಿತ್ತು ಆ ಹಳ್ಳಿ ಹತ್ರಕ್ಕೆ ಬಂದ್ಬಿಟ್ಟು ನೋಡಿದೆ. ಆ ಮನೆಗಳು, ಆ ದೇವಸ್ಥಾನ, ಆಹಾ ಕಾಡು ಪಕ್ಕನೇ ಐತೆ, ಮಸ್ತಾಗಿ ಐತೆ. ಸರಿ ಅಂತ ಹೇಳ್ಬಿಟ್ಟು ನಾನು ಬಂದಿರೋ ಕೆಲಸ ಫಸ್ಟ್ ಮುಗಿಸೋಣ ಅಂತ ಹೇಳ್ಬಿಟ್ಟು ಕಾರ್ ನಿಲ್ಲಿಸ್ಬಿಟ್ಟು ಹೋಗಿ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ನಾನು ನನ್ನ ತಮ್ಮ ಬೆಳಗಿಂದ ಏನೂ ತಿಂದಿರಲಿಲ್ಲ. ಹಂಗಾಗಿ ಸ್ವಲ್ಪ ಜ್ಯೂಸಾದ್ರು ಕುಡಿಯೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಅಂಗಡಿ ಹತ್ರ ಸೈಡ್ಗೆ ಹಾಕ್ಬಿಟ್ಟು ಜ್ಯೂಸನ್ನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ತಮ್ಮ ಅಂತೂ ನನಗಿಂತ ಬೇಗ ಕುಡಿದು ಮುಗಿಸ್ಬಿಟ್ಟು ಹುಡುಕ್ತಾ ಇದ್ದ. ನಾನು ಕುಡಿದು ಮುಗಿಸ್ಬಿಟ್ಟು ಅಲ್ಲಿಂದ ಸೀದಾ ಮನೆ ಕಡೆ ಕೊಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.